ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಅದ್ಭುತ ಸಂಚಿಕೆ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡೋಣ. ನೀವೇ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಕೋರ್ಟಲ್ಲಿ ನಮ್ಮ ಭಾಗ್ಯಮ್ಮ ಅವರ ಪರ ಕೇಸ್ ಯಾವ ರೀತಿ ಅವರು ನಿರಪರಾಧಿ ಅಂತ ಆಚೆ ಬರ್ತಾರೆ ಅಂದರೆ, ನಾವು ಅಂದ್ಕೊಂಡಿದ್ದು ಒಂಥರ ಅಜಿತ್ ಅವರು ಭದ್ರನ ಹತ್ರ ಸತ್ಯ ಹೇಳಿಸ್ಬಿಟ್ಟು ಇವ್ರನ್ನ ಆಚೆ ಕರ್ಕೊಬರ್ತಾರೆ ಅಂತ. ಆದರೆ ಭದ್ರ ಹೇಳಿದ್ದಂಥ ಆ ಸುಳ್ಳಿನ ಕಥೆಯಲ್ಲಿ ಏನಿದೆ, ಆ ಕಥೆನ ವೇರಿಯೇಷನ್ ಏನಿದೆ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ ಕೈಲಿ ಅದನ್ನೇ ಚೆಕ್ ಮಾಡಿಸೋ ವ್ಯಕ್ತಿ ಕೈಲಿ ಅದನ್ನು ರಿಪೋರ್ಟ್ ಮಾಡಿಸಿ ಸುಳ್ಳು ಹೇಳ್ತಾ ಇದ್ದಾನೆ ಭದ್ರ, ಅವನಿಂದ ಯಾರೋ ಕಾಣದ ಕೈಗಳಿದ್ದಾವೆ ಅನ್ನೋದನ್ನ ನಿರೂಪಣೆ ಮಾಡಿ ಈ ಕಡೆ ಕೋರ್ಟಲ್ಲಿ ಭಾಗ್ಯಮ್ಮ ಅವರು ನಿರಪರಾಧಿ, 1.5 ವರ್ಷದಿಂದ ಅವರು ಇಷ್ಟು ವರ್ಷದಿಂದ ಸುಮ್ಮನೆ ಅವರು ತಪ್ಪು ಮಾಡ್ದಿಲ್ದಿದ್ದ ತಪ್ಪಿಗೆ ಇಷ್ಟು ವರ್ಷ ಜೈಲು ಅನುಭವಿಸಿದ್ದಾರೆ, ಇನ್ನು ಮುಂದೆ ಅವ್ರಿಗೆ ನಿರಪರಾಧಿ ಅಂತ ಹೇಳಿ ಅವ್ರನ್ನ ಬಿಡ್ತಾ ಇದ್ದೀವಿ, ಮತ್ತು ಭದ್ರನ ಇನ್ನೂ ಹೆಚ್ಚಿನ ಇನ್ವೆಸ್ಟಿಗೇಷನ್ಗೆ 10 ದಿನ ಪೊಲೀಸ್ ಕಸ್ಟಡಿಗೆ ಮತ್ತು ಅವನ್ನ ಜೈಲಿಗೆ ಹಾಕ್ಸ್ತಾ ಇದ್ದೀವಿ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಜಡ್ಜ್ ಸಾಹೇಬರು ಒಂದು ತೀರ್ಮಾನನ ಕೊಡ್ತಾರೆ. ಇನ್ನು ಅಜಿತ್ ಸಾಹೇಬ್ರನ್ನ ಪರಿಶ್ರಮ ಮತ್ತು ಅಜಿತ್ ಅವರು ಅವ್ರನ್ನ ನಿರಪರಾಧಿ ಅಂತೇಳ್ಬಿಟ್ಟು ಪ್ರೂವ್ ಮಾಡಲೇಬೇಕು ಅಂತೇಳ್ಬಿಟ್ಟು ಇಷ್ಟು ವರ್ಷದಿಂದ ಇದ್ದಂಥ ಕೇಸ್ನ ಇವತ್ತು ಅವರು ಸಾಧಿಸಿದ್ದಾರೆ ಅಂತೇಳ್ಬಿಟ್ಟು ಜಡ್ಜ್ ಸಾಹೇಬರು ಅವ್ರನ್ನ ಹೊಗಳ್ತಾರೆ. ಇನ್ನು ಭಾಗ್ಯಮ್ಮ ಎಲ್ಲ ಆಚೆ ಬಂದಮೇಲೆ ಇವತ್ತು ನನ್ನ ಅಳಿಯಂದ್ರಿಂದ ನಾನು ಆಚೆ ಬಂದಂಗಾಯಿತು ಅಂತೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಇನ್ನು ಶ್ರವಣಿದವರು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಭಾಗ್ಯಮ್ಮ ಅವರೇ, ನಾನು ನಿಮ್ಮ ವಿರುದ್ಧವಾಗಿ ಕೇಸ್ ತೊಗೊಂಡಿದ್ದೆ ಅಂದಾಗ, ಅಯ್ಯೋ ಸುಮ್ಮನಿರಿ ದೊಡ್ಡ ಸಾಹೇಬ್ರೆ, ನೀವು ವಿರುದ್ಧವಾಗಿ ಕೇಸ್ ತೊಗೊಂಡಿದ್ರು ನನಗೆ ಬೇಜಾರಿಲ್ಲ, ಯಾಕೆ ಅಂದರೆ ನೀವು ನನ್ನ ಮಗಳನ್ನ ನಿಮ್ಮ ಕುಟುಂಬ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದೆ ಅಂತ ಗೊತ್ತು ಅಂದಾಗ, ಆದ್ರೂ ನಾನು ಕೇಸ್ ತಗೊಂಡಿದ್ದು ಒಂಥರ ಯೂಸ್ ಆಯಿತು ಅಂದಾಗ ಹೆಂಗೆ ಸಾಹೇಬ್ರೆ ಅಂದಾಗ, ಹೆಂಗೋ ಅದು ಶ್ರವಣ ಅಂತೇಳ್ಬಿಟ್ಟು ಸಂಗೀತ ಕೇಳ್ತಾರೆ. ಅಕ್ಕ ಬೇರೆ ಯಾರಾದರೂ ನಂತರ ಬೇರೆ ತಗೊಂಡಿದ್ರೆ ಕೇಸ್ನ ಲಾಯರು ಅವರು ಇನ್ನೂ ಎಳ್ದಾಡ್ತಿದ್ರೇನೋ, ಭಾಗ್ಯಮ್ಮ ಅವ್ರದ್ದೇ ತಪ್ಪು ಅಂತೇಳ್ಬಿಟ್ಟು ಇನ್ನೂ ಜಾಸ್ತಿ ಮಾಡ್ತಿದ್ರೇನೋ, ಆದರೆ ನಾನು ಆಗಿರೋದಕ್ಕೆ ಭಾಗ್ಯಮ್ಮ ಅವ್ರದ್ದು ಯಾವುದೇ ತಪ್ಪಿಲ್ಲ ಅಂತೇಳ್ಬಿಟ್ಟು ಸುಮ್ಮನಾಗಿದ್ದೀನಿ ಅಂತ ಕಾಮಿಡಿ ಮಾಡ್ತಾರೆ. ಅದು ನಿಜಾನೇ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾಗ, ಹೌದು ಭೂಮಿನ ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತಂದಾಗ, ನಿಮ್ಮ ಭೂಮಿ ವಿಚಾರನ ಕೇಳಿಬಿಟ್ರೆ ತುಂಬ ಖುಷಿ ಪಡ್ತಾಳೆ ಅಂದಾಗ, ಅವಳು ಹುಷಾರಿಲ್ವ ಅಂದಾಗ, ಅವಳು ಕಾನ್ಸ್ಟೇಬಲ್ ಆಗಕ್ಕೆ ಹೋಗಿದ್ದಾಳೆ ಅಂದಾಗ, ಹೌದಾ ಕಾನ್ಸ್ಟೇಬಲ್ ಆಗ್ತಾ ಇದ್ದಾಳ ಅಂತೇಳ್ಬಿಟ್ಟು ಭಾಗ್ಯಮ್ಮ ಖುಷಿ ಹೇಳ್ತಾ ಇರ್ತಾರೆ. ಅವ್ರ ಅಪ್ಪನ ಕನಸನ್ನ ಈಡೇರ್ಸಕ್ಕೆ ಹೋಗಿದ್ದಾಳೆ, ಆದಷ್ಟು ಬೇಗ ಬರ್ತಾಳೆ ಅಂತ ಶ್ರವಣ ಹೇಳ್ತಾರೆ. ಲಕ್ಷ್ಮಕ್ಕ ಬಂದು ಬಾ ಭಾಗ್ಯಕ್ಕ ನಮ್ಮ ಮನೆಗೆ ಹೋಗೋಣ ಅಂತಂದಾಗ, ಇಲ್ಲ ನಾವಿಲ್ಲಿಗೆ ಬಂದಿರೋದು ನಮ್ಮ ಬೀಗ್ರನ್ನ ಕರ್ಕೊಂಡು ಹೋಗೋಕೆ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಸಂಗೀತ ಆಟ ಮಾಡಿ ಹೇಳ್ತಾರೆ. ಇನ್ನು ಬೇಡ ಅಳಿ ಅಂದರೆ ನಿಮ್ಮ ಮನೆಗೆ ಬಂದರೆ ಏನು ಚೆನ್ನಾಗಿರುತ್ತೆ ಅಂದಾಗ, ನನಗೆ ಅಮ್ಮ ಬೇರೆ ಅಲ್ಲ ನೀವು ಬೇರೆ ಅಲ್ಲ, ನೀವು ನಮ್ಮ ಮನೆಗೆ ಬರ್ಬೋದು ಅಂತ ಅಜಿತು ಸಹ ಹೇಳ್ತಾರೆ. ಇನ್ನು ಈ ಕಡೆ ಟ್ರೈನಿಂಗಲ್ಲಿ ಲಾಸ್ಟು ಎಲ್ಲ 50% ಟ್ರೈನಿಂಗ್ ಮುಗ್ದಿದೆ, ಇವಾಗ 50% ಬಾಕಿ ಇದೆ. ಅದು ಏನಪ್ಪ ಅಂದರೆ ಗುರಿ ಇಟ್ಟು ಈ ಬೋರ್ಡ್ಗೆ ಕರೆಕ್ಟ್ ಒಂದು ಪಾಯಿಂಟ್ಗೆ ಶೂಟ್ ಮಾಡುವಂಥದ್ದು. ಸೊ ಇದರಲ್ಲಿ ನೀವೇನಾದರೂ ಪಾಸ್ ಆದರೆ ಖಂಡಿತ ನೀವು ಕಾನ್ಸ್ಟೇಬಲ್ ಆಗೋಕ್ಕೆ ಘನತೆನ ಪಡ್ಕೋತೀರಾ, ಮುಂದೆ ನೀವು ಕಾನ್ಸ್ಟೇಬಲ್ಗೆ ಎಲಿಜಿಬಲ್ ಇದ್ದೀರಾ ಅಂತೇಳ್ಬಿಟ್ಟು ಮೇಡಮ್ ಹೇಳ್ತಾರೆ. ಇನ್ನು ಭೂಮಿಗೆ ಈ ಗನ್ನ ನೋಡ್ತಿದ್ದಂಗೆ ಫುಲ್ಲು ಭಯ, ಯಾಕೆಂದರೆ ಅವಳು ಗನ್ ಸೌಂಡ್ ಕೇಳಿದ್ರೆ ಸಾಕು ತಲೆ ಸುತ್ತು ಬಿದ್ದೋಗ್ಬಿಡ್ತಾಳೆ. ಆದರೆ ಅಜಿತ್ ಕೊಟ್ಟಂಥ ಒಂದು ಏನಿದೆ ಎಕ್ಸ್ಪೀರಿಯನ್ಸ್ ಅಂದರೆ, ಅವರು ಈ ಗನ್ನ ಸೌಂಡನ್ನ ನೀನು ಕಿವಿಗೆ ಹಾಕ್ಕೊಂಡು ಕೇಳಿಸ್ಕೊತಾ ಇರು, ಸೊ ಇದರಿಂದ ನಿನಗೆ ಟ್ರೈನಿಂಗ್ ಹೋದಾಗ ತುಂಬ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಹೇಳಿರ್ತಾರೆ. ಅದೇ ಧೈರ್ಯವಾಗಿ ಭೂಮಿ ಮೊದಲೇ ಗನ್ನ ತಗೊಂಡು ಆ ಗುರಿ ಇಟ್ಟು ಆ ಬೋರ್ಡ್ ಏನಿರುತ್ತೆ ಅದಕ್ಕೆ ಫೈರ್ ಮಾಡಬೇಕಾಗಿರುತ್ತೆ. ಸೊ ಇನ್ನು ಭಯ ಇದ್ರೂ ಮನಸ್ಸಲ್ಲಿ, ಆದರೆ ಧೈರ್ಯನ ತಾಂಡು ಭೂಮಿ ಮುಂದೆ ಇರುವಂಥ ಬೋರ್ಡ್ಗೆ ಒಂದೇ ಗುರಿಲಿ ಹೊಡಿತಾಳೆ. ಸೊ ಎಲ್ಲರೂ ಕ್ಲಾಪ್ ಮಾಡ್ತಾರೆ, ಯಾಕೆಂದರೆ ಎದುರುಕೊಳ್ಳಲ್ಲ ಭೂಮಿ. ಈ ಅಜಿತ್ ಸಾಹೇಬರು ಕೊಟ್ಟಂಥ ಧೈರ್ಯ ಅವಳಿಗೆ ಇದನ್ನು ಫೈರ್ ಮಾಡಿ ಆ ಒಂದು ಟ್ರೈನಿಂಗಲ್ಲಿ ಗೆಲ್ಲೋ ಥರ ಮಾಡ್ತಾರೆ. ಇನ್ನು ಭಾಗ್ಯಮ್ಮ ಅವರು ಮನೆಗೆ ಹೋಗಿರ್ತಾರೆ, ಭೂಮಿ ಹತ್ರ ಮಾತಾಡಬೇಕು ಅಂತ ತುಂಬ ಆಸೆ ಪಟ್ಟಿರ್ತಾರೆ. ಅಷ್ಟರಲ್ಲಿ ನಮ್ಮ ಶ್ರವಣ್ ಸಾಹೇಬ್ರಿಗೆ ಮೇಡಮ್ ಫೋನ್ ಮಾಡಿ, ನಿಮ್ಮ ಕಡೆ ಕಳಿಸಿದಂತಲ್ಲ ಹುಡುಗಿ, ಅವಳು ಇವಾಗ ಕಾನ್ಸ್ಟೇಬಲ್ ಟ್ರೈನಿಂಗಲ್ಲಿ ಪಾಸ್ ಆಗಿದ್ದಾಳೆ, ಸೊ ನೆಕ್ಸ್ಟು ಯಾವ ಏರಿಯಾ ಮುಂದೆ ಜಿಲ್ಲೆಗೆ ಅವಳನ್ನ ನಾವು ಹಾಕ್ಸ್ಬೋದು, ಆರಾಮಾಗಿ ಕಾನ್ಸ್ಟೇಬಲ್ ಆಗ್ಬೋದು ಅಂತೇಳ್ಬಿಟ್ಟು ಶ್ರವಣ್ ಮತ್ತು ಅಜಿತ್ಗೆ ಫೋನ್ ಮಾಡಿರ್ತಾರೆ. ಅಜಿತ್ ಸಾಹೇಬ್ರಿಗೆ ಅಂದರೆ ಭೂಮಿ ಕಡೆ ಯಾರಿದ್ದಾರೆ ಅವ್ರಿಗೆ ಅಂತೇಳ್ಬಿಟ್ಟು. ಭೂಮಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ, ಆದರೆ ಭೂಮಿಗೆ ತಾಯಿ ರಿಲೀಸ್ ಆಗಿರೋದು ಇನ್ನೂ ಗೊತ್ತಿರಲ್ಲ. ಭೂಮಿ ಈ ಒಂದು ಟ್ರೈನಿಂಗಲ್ಲಿ ಪಾಸ್ ಆಗಿಬಿಟ್ಟು ನೆಕ್ಸ್ಟು ನಾನಿವಾಗ ಇಲ್ಲಿಂದ ಆಚೆ ಹೋಗ್ಬೋದಲ್ವ ಅಂದಾಗ, ಖಂಡಿತ ಹೋಗ್ಬೋದು, ಟ್ರೈನಿಂಗ್ ಎಲ್ಲನೂ ಸಹ ಮುಗಿದಿದೆ ಅಂತೇಳ್ಬಿಟ್ಟು ಮೇಡಮ್ ಹೇಳ್ತಾರೆ. ಇನ್ನು ಭೂಮಿ ಕಾನ್ಸ್ಟೇಬಲ್ ಡ್ರೆಸ್ಸಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇರ್ತಾರೆ, ಮತ್ತು ಈ ಕಾನ್ಸ್ಟೇಬಲ್ ಡ್ರೆಸ್ಸಿಂದ ಅವರು ಇದೇ ರೀತಿ ಮನೆಗೆ ಹೋಗ್ಬಿಟ್ಟು ನಾನು ಸರ್ಪ್ರೈಸ್ ಮಾಡಬೇಕು ಎಲ್ಲರಿಗೂ ಅನ್ನೋ ಒಂದು ಖುಷಿಲೂ ಸಹ ಇರ್ತಾಳೆ ಭೂಮಿ. ಅಷ್ಟರಲ್ಲಿ ನಮ್ಮ ಶ್ರವಣ್ ಅವರು ಆ ಒಂದು ಟ್ರೈನಿಂಗ್ ಸ್ಕೂಲ್ ಏನಿದೆ ಅಲ್ಲಿಗೆ ಬರ್ತಾರೆ ಭೂಮಿನ ಹುಡುಕ್ತಾ. ಅಜಿತ್ಗೆ ಕೋರ್ಟಲ್ಲಿದ್ದಾಗೇ ಫೋನ್ ಕಾಲ್ ಬರುತ್ತೆ, ಭೂಮಿದು ಎಲ್ಲವೂ ಸಹ ಟ್ರೈನಿಂಗ್ ಮುಗ್ದಿದೆ, ಸೊ ಅವ್ರು ಇವಾಗ ಕಾನ್ಸ್ಟೇಬಲ್ ಆಗ್ಬೋದು ಅಂತ. ಅಜಿತ್ತು ನಾನು ಅಂದರೆ ಭೂಮಿಗೆ ಬೇಜಾರಾಗ್ಬೋದು ಅಂತ ಹೇಳ್ಬಿಟ್ಟು ಶ್ರವಣ್ ಮಾವಂಗೆ ಒಂದು ಇನ್ಫಾರ್ಮ್ನ ಕೊಡ್ತಾರೆ. ಮಾವ ನೀವು ಹೋಗಿ ಭೂಮಿಗೆ ಈ ಒಂದು ವಿಷಯನ ಹೇಳಿ ಅವಳನ್ನ ಅಲ್ಲಿಂದ ಕರ್ಕೊಬರೋಕ್ಕಾಗುತ್ತಾ ಅಂದಾಗ, ಯಾಕೋ ನೀನು ಹೋಗಲ್ವ ಅಂದಾಗ, ಅದು ನೀವೇ ಹೋಗಿ ಸ್ವಲ್ಪ ನನಗೆ ಕೆಲಸ ಇದೆ ಅಂದಾಗ, ಯಾಕೋ ಹೆಂಡ್ತಿನ ಕರ್ಕೊಬರೋಕ್ಕೆ ನೀನು ಹೋದ್ರೆ ತುಂಬ ಖುಷಿ ಪಡ್ತಾಳಲ್ವ ಅಂದಾಗ, ಇಲ್ಲ ಮಾವ ನೀವೇ ಹೋದ್ರಲ್ಲಿ ಸ್ವಲ್ಪ ಅರ್ಥ ಇರುತ್ತೆ, ಅವಳಿಗೆ ಅವ್ರ ತಾಯಿ ಬಿಡುಗಡೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವಳನ್ನ ಅಲ್ಲಿಂದ ಕರ್ಕೊಬನ್ನಿ, ಭೂಮಿ ಎಲ್ಲ ಒಂದು ಟ್ರೈನಿಂಗ್
ಟ್ರೈನಿಂಗಲ್ಲಿ ಪಾಸ್ ಆಗಿದ್ದಾಳೆ ಅಂತ ಅಜಿತ್ತು ಶ್ರವಣ್ಗೆ ಹೇಳ್ತಾರೆ. ಸರಿ ಕಣೋ ಆಯಿತು, ನೀನು ಹೇಳ್ದಂಗೆ ಆಗಲಿ ಅಂತೇಳ್ಬಿಟ್ಟು ಈ ಕಡೆ ಶ್ರವಣ್ ಭೂಮಿನ ಕರ್ಕೊಂಬರೋಕ್ಕೆ ಆ ಟ್ರೈನಿಂಗ್ ಸ್ಕೂಲ್ಗೆ ಹೋಗ್ತಾರೆ. ಅಜಿತ್ ಯಾಕೆ ಹೋಗಲ್ಲ ಅಂದರೆ, ಭೂಮಿ ಯಾವತ್ತೂ ನನಗೆ ಮಗ ತೋರಿಸ್ಬೇಡಿ, ಗುಡ್ ಬಾಯ್ ಅಂತ ಹೇಳ್ಬಿಟ್ಟು ಹೇಳಿರ್ತಾಳಲ್ಲ, ಆ ಒಂದು ಮಾತು ಅಜಿತ್ ಅವ್ರ ಮನಸ್ಸಲ್ಲಿ ತುಂಬ ಕೊರಿತಾ ಇರುತ್ತೆ. ಇನ್ನು ನಾನು ಹೋದರೆ ಯಾಕೆ ಭೂಮಿಗೆ ಬೇಜಾರು, ನೀವೇ ಹೋಗ್ಬಿಡಿ ಅಂತೇಳ್ಬಿಟ್ಟು ಶ್ರವಣ್ಗೆ ಹೇಳ್ತಾರೆ. ಶ್ರವಣು ಸರಿ, ನನ್ನ ಮಗಳಿಗೆ ಈ ಒಂದು ಖುಷಿ ವಿಚಾರನ ನಾನೇ ಹೇಳ್ತೀನಿ, ನಾನು ಅವರ ಆಪೋಸಿಟ್ ಲಾಯರ್ ಆಗಿ ಈ ಒಂದು ವಿಚಾರನ ಹೇಳಿದ್ರೆ ಅವಳು ಇನ್ನೂ ಖುಷಿ ಪಡ್ತಾಳೆ ಅಂತೇಳ್ಬಿಟ್ಟು ಈ ಕಡೆ ಶ್ರವಣ್ ಹೇಳ್ತಾ ಇರ್ತಾರೆ. ಹೌದು ಮಾವ, ಭೂಮಿ ಕನಸದಾಗಿತ್ತು, ತನ್ನ ತಾಯಿನ ಬಿಡುಗಡೆ ಮಾಡಬೇಕು ಅಂತ ತುಂಬ ಕನಸು ಕಟ್ಟಿದ್ಲು. ಅವಳು ನನ್ನ ಮದುವೆ ಆಗಿದ್ದು ಅದೇ ಕಾರಣಕ್ಕೆ ತಾನೇ. ಇವತ್ತು ನನ್ನ ಮುಖ ನೋಡೋಕ್ಕೆ ಅವಳಿಗೆ ಇಷ್ಟ ಇಲ್ಲ, ಆದರೆ ಈ ವಿಚಾರನ ನಿಮ್ಮಿಂದ ಅವಳಿಗೆ ತಿಳಿಸಿದ್ರೆ ತುಂಬಾ ಖುಷಿ ಪಡ್ತಾಳೆ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಶ್ರವಣ್ಗೆ ಅಜಿತ್ ಹೇಳಿ ಟ್ರೈನಿಂಗ್ ಸ್ಕೂಲ್ಗೆ ಕಳಿಸ್ತಾರೆ. ಇನ್ನು ಭಾಗ್ಯಮ್ಮ ಭೂಮಿ ಕಾನ್ಸ್ಟೇಬಲ್ ಆಗ್ತಿದ್ದಾಳೆ ಅನ್ನೋ ಖುಷಿಲಿ ತುಂಬ ಖುಷಿಯಲ್ಲಿರ್ತಾರೆ. ಭೂಮಿನ ಆದಷ್ಟು ಬೇಗ ನೋಡಬೇಕು ಅಂತೇಳ್ಬಿಟ್ಟು ಒದ್ದಾಡ್ತಿರ್ತಾರೆ. ಆದರೆ ಭೂಮಿಗೆ ಶ್ರವಣ್ಣು ಇವಾಗ ಟ್ರೈನಿಂಗ್ ಸ್ಕೂಲ್ ಹೋಗಿರ್ತಾರಲ್ಲ, ಸಂಗೀತ ಅವ್ರ ಕಡೆಯಿಂದ ಭಾಗ್ಯಮ್ಮಂಗೆ ಫೋನ್ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಸ್ಕೂಲ್ಗೆ ಹೋಗಿರ್ತಾರೆ. ಇನ್ನು ಮೇಡಮ್ ಹತ್ರ ಮಾತಾಡ್ತಾರೆ, ನಮ್ಮ ಹುಡುಗಿ ಎಲ್ಲ ಟ್ರೈನಿಂಗಲ್ಲಿ ಪಾಸ್ ಆಗಿದ್ದಾಳೆ ಅಂತೇಳ್ಬಿಟ್ಟು. ಹೌದು ಸರ್, ಎಲ್ಲ ಟ್ರೈನಿಂಗಲ್ಲೂ ಪಾಸ್ ಆಗಿದ್ದಾಳೆ, ತುಂಬ ಎಲಿಜಿಬಿಲಿಟಿ ಇದ್ದಾಳೆ, ಸೊ ಇವಳಿಗೆ ಆರಾಮಾಗಿ ಕೆಲಸ ಆಗುತ್ತೆ ಅಂತೇಳ್ಬಿಟ್ಟು ಮೇಡಮ್ಮು ಸಹ ಹೇಳ್ತಾರೆ. ಇನ್ನು ಶ್ರವಣ್ಣ ನೋಡಿದ ತಕ್ಷಣ ಈ ಕಡೆ ಭೂಮಿ ಖುಷಿಯಾಗಿ ದೊಡ್ಡ ಸಾಹೇಬ್ರೆ ಅಂತೇಳ್ಬಿಟ್ಟು ಹಗ್ ಮಾಡ್ಕೋತಾಳೆ. ಭೂಮಿ ನೋಡು, ನಿನ್ನ ಕಾನ್ಸ್ಟೇಬಲ್ ಆಗ್ಬಿಟ್ಟಿದ್ಯಾ ಅಂದಾಗ, ಹೌದು ಸಾಹೇಬ್ರೆ, ನಮ್ಮ ಅಪ್ಪನ ಕನಸಿನಂತೆ ನಾನು ಕಾನ್ಸ್ಟೇಬಲ್ ಆಗ್ಬಿಟ್ಟೆ ಅಂತೇಳ್ಬಿಟ್ಟು ಭೂಮಿ ಖುಷಿ ಅನುಭವಿಸ್ತಿರ್ತಾಳೆ. ಅದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಇದೆ ನಿನಗೆ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಏನು ಸಾಹೇಬ್ರೆ, ಏನು ಸಿಹಿ ಸುದ್ದಿ ಅಂದಾಗ, ಅದು ಭಾಗ್ಯಮ್ಮ ನಿಮ್ಮಮ್ಮ ರಿಲೀಸ್ ಆಗಿದ್ದಾರೆ ಅಂದಾಗ, ಸಾಹೇಬ್ರೆ ನೀವು ನಿಜ ಹೇಳ್ತಿದ್ದೀರಾ ಅಂದಾಗ, ನನ್ನ ಮಾತು ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂದಾಗ, ತುಂಬ ನಂಬಿಕೆ ಇದೆ ಸಾಹೇಬ್ರೆ, ಆದರೆ ನಂಬಕ್ಕೆ ಆಗ್ತಾ ಇಲ್ಲ. ಒಂದು ಕ್ಷಣ ಅಮ್ಮಂಗೆ ಯಾರು ಬೇಲ್ ಕೊಟ್ಟರು ಏನೋ ಅಂತೇಳ್ಬಿಟ್ಟು, ಇರೋ ಒಂದು ನಿಮಿಷ ಅಂತೇಳ್ಬಿಟ್ಟು ಸಂಗೀತನ ಫೋನ್ ಮಾಡಿಬಿಟ್ಟು ಭಾಗ್ಯಮ್ಮಂಗೆ ಕೊಡಿ ಅಕ್ಕ ಅಂತೇಳ್ಬಿಟ್ಟು ಹೇಳ್ತಾರೆ. ಭೂಮಿ ಏನೇನೋ ಅಂತೇಳ್ಬಿಟ್ಟು ಹೇಳಿದಾಗ, ಹೌದಕ್ಕ, ಭೂಮಿ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾಳೆ ಅಂದಾಗ, ಹೌದೇನೋ ಅಂತೇಳ್ಬಿಟ್ಟು, ಇಲ್ಲೇ ಇದ್ದಾರೆ ಭಾಗ್ಯಮ್ಮ, ಕೊಡ್ತೀನಿ ಅಂತೇಳ್ಬಿಟ್ಟು ಭಾಗ್ಯಮ್ಮಂಗೆ ಫೋನ್ ಕೊಡ್ತಾರೆ. ಈ ಕಡೆ ಅಮ್ಮ ಅಂತೇಳ್ಬಿಟ್ಟು ಭೂಮಿ ಹೇಳಿದಾಗ, ಭೂಮಿ ನಿನ್ನ ಅಮ್ಮ ಅಂತ ಕರೆದು 1 ವರ್ಷ ಆಗೋಯ್ತಲ್ಲೇ, ಎಲ್ಲಿದ್ಯಾಕಂತ ನೀನು ನೋಡಬೇಕು ಅಂದಾಗ, ಅಮ್ಮ ನೀನು ನಿಜವಾಗ್ಲೂ ರಿಲೀಸ್ ಆಗಿದ್ಯಾ ಅಂದ್ಬಿಟ್ಟು ಭೂಮಿ ಕೇಳ್ತಾಳೆ. ಹೌದಮ್ಮ, ನಮ್ಮ ಅಳಿಯಂದ್ರೆ ನನ್ನ ರಿಲೀಸ್ ಮಾಡಿದ್ದು ಅಂದಾಗ, ನಿಜನಾ ಅಂದಾಗ, ಅಜಿತ್ ಸಾಹೇಬ್ರೆ ನನ್ನ ರಿಲೀಸ್ ಮಾಡಿಸಿದ್ದು, ನನ್ನ ಅಳಿಯಂದ್ರು ನನಗೆ ದೇವ್ರ ಥರ ಬಂದು ನನ್ನ ತಪ್ಪೇನೂ ಇಲ್ಲ ಅಂತ ನಿರಪರಾಧಿ ಅಂತ ನಿರೂಪಿಸಿ ಮಾಡಿದ್ರು ಭೂಮಿ ಅಂತೇಳ್ಬಿಟ್ಟು ಭಾಗ್ಯಮ್ಮ ಹೇಳ್ತಾರೆ. ಈ ಕಡೆ ಅದನ್ನು ಕೇಳಿದಂಥ ಭೂಮಿಗೆ ಆಶ್ಚರ್ಯ. ಯಾಕೆಂದರೆ ಲಕ್ಷ್ಮಕ್ಕ ಹೇಳ್ದಂಗೆ ಅಜಿತ್ ಸಾಹೇಬರು ಇನ್ಯಾವತ್ತೂ ನಮ್ಮಮ್ಮನ ಜೈಲಿಂದ ಬಿಡಿಸೋದೇ ಇಲ್ಲ, ಅವರು ಸ್ವಾರ್ಥವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಾನು ಅವ್ರ ಹತ್ರ ದ್ವೇಷ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದಂಥ ಭೂಮಿಗೆ ಟ್ವಿಸ್ಟ್ ಒಂದು ಸಿಕ್ಕೋಯ್ತು. ಯಾಕೆಂದರೆ ಭಾಗ್ಯಮ್ಮನ ಅಜಿತ್ ಸಾಹೇಬರು ರಿಲೀಸ್ ಮಾಡಿದ್ದಾರೆ, ಯಾವುದೇ ಸ್ವಾರ್ಥ ಇಲ್ಲದೆ. ಇವಾಗ ಭೂಮಿ ಮನಸ್ಸಲ್ಲಿ ಅಜಿತ್ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಶ್ರವಣ್ ಸಾಹೇಬರು, ಭೂಮಿ ನಾನು ಹೇಳಿದ್ಕೆ ನಂಬಲಿಲ್ವಲ್ಲ ಈಗೇನಂತ ಅಂದಾಗ, ದೊಡ್ಡ ಸಾಹೇಬ್ರೆ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ ಅಂದಾಗ, ಹೌದು ಭೂಮಿ, ಅಜಿತ್ ಮುಂದೆ ನಿಂತ್ಕೊಂಡು ಆ ಭದ್ರನ್ನ ಲಾಕ್ ಮಾಡಿ ಅವನ ಬಾಯಲ್ಲಿ ಪ್ಲ್ಯಾನ್ ಮಾಡಿ ಅವನ ಹತ್ರ ಇದ್ದಂಥ ಸತ್ಯಗಳನ್ನ ಆಚೆ ಬರೆಸಿದ್ದಾನೆ. ಮತ್ತು ಭದ್ರನೇ ವೀರಣ್ಣನ ಕೊಲೆ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಇನ್ನೂ ಅವನ್ನ ಕಸ್ಟಡಿಯಲ್ಲೇ ಇಟ್ಟಿದ್ದಾರೆ. ಸೊ ಇದನ್ನು ಅಜಿತ್ತು ತುಂಬ ತಲೆ ಕೆಡಿಸ್ಕೊಂಡು ಭಾಗ್ಯಮ್ಮನ ರಿಲೀಸ್ ಮಾಡಿಸಿದ್ದಾರೆ ಅಂದಾಗ, ಸಾಹೇಬರು ಕೊನೆಗೂ ನನಗೆ ಕೊಟ್ಟಂಥ ಮಾತನ್ನ ಉಳಿಸ್ಕೊಂಬಿಟ್ರು, ನಮ್ಮಮ್ಮನ ರಿಲೀಸ್ ಮಾಡಿಬಿಟ್ರು. ಆದರೆ ನಾನು ಯಾಕೆ ಈ ಥರ ತಪ್ಪು ತಿಳ್ಕೊಂಬಿಟ್ಟೆ ನಮ್ಮ ಸಾಹೇಬ್ರ ಬಗ್ಗೆ, ಅಲ್ಲ ಯಾಕೆ ಈ ಥರ ಆಯಿತು, ಲಕ್ಷ್ಮಕ್ಕ ಏನಾದರೂ ಮಿಸ್ಸಾಗಿ ಏನಾದರೂ ಈ ಥರ ಕೇಳಿಸ್ಕೊಬಿಟ್ರಾ ಅಂತೇಳ್ಬಿಟ್ಟು ಭೂಮಿ ಯೋಚನೆ ಮಾಡ್ತಿರ್ತಾಳೆ. ಕೊನೆಗೂ ನಾನು ಸಾಹೇಬ್ರ ಹತ್ರ ಮಾತಾಡ್ಬೋದಾ ದೊಡ್ಡ ಸಾಹೇಬ್ರೆ ಅಂದಾಗ, ಅಯ್ಯೋ ಮಾತಾಡು, ನಿನ್ನ ಗಂಡನ ಹತ್ರ ಮಾತಾಡೋಕ್ಕೆ ಪರ್ಮಿಷನ್ ಕೇಳಬೇಕಾ ಮಗಳೇ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಇನ್ನು ಕೋರ್ಟಲ್ಲಾದಂಥ ವಾದ ವಿವಾದ ಎಲ್ಲವೂ ಸಹ ಶ್ರವಣ್ ಅವರು ಭೂಮಿ ಮುಂದೆ ಹೇಳ್ತಾರೆ, ಭದ್ರ ಹೇಳ್ದಂಥ ನಿಜ. ಈ ಕಡೆ ಅಜಿತ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಕೇಸ್ನ ಗೆಲ್ಲಕ್ಕೆ ಏನೆಲ್ಲ ಮಾಡಿದ್ರು ಅನ್ನೋ ಒಂದು ಏನೆಲ್ಲ ಐಡಿಯಾಗಳನ್ನ ಮಾಡಿದ್ರು ಅನ್ನೋದು ಸಹ ಶ್ರವಣ್ ಅವರು ಭೂಮಿಗೆ ಹೇಳ್ತಾರೆ. ನಂತರ ಅವ್ರ ತಾಯಿ ಬಿಡುಗಡೆ ಆಗಿದ್ದು, ಇನ್ನು ಭೂಮಿಗೆ ಒಂದು ಸತ್ಯ ಗೊತ್ತಾಗಬೇಕು ಅಂದರೆ ಅಜಿತ್ ಎಷ್ಟು ಪ್ರಾಮಾಣಿಕ ವ್ಯಕ್ತಿ, ಕೊಟ್ಟ ಮಾತನ್ನ ಕೊನೆಗೂ ಉಳಿಸ್ಕೊಂಡ್ರಲ್ಲ ಅನ್ನೋದು ಭೂಮಿಗೆ ಈಗ ಮನವರಿಕೆ ಆಗಿದೆ. ಈಗ ಅಜಿತ್ ಸಾಹೇಬ್ರ ಹತ್ರ ಮಾತಾಡಬೇಕು ನಾನು ಅಂತೇಳ್ಬಿಟ್ಟು ಶ್ರವಣನ ಕೇಳಿದಾಗ, ಶ್ರವಣ್ ಅವರು ಧಾರಾಳವಾಗಿ ಮಾತಾಡ್ಬೋದು ಭೂಮಿ ಅಂದಾಗ, ನೀನು ಫೋನ್ ಇನ್ನೂ ಕೊಟ್ಟಿಲ್ವ ಅಂದಾಗ, ಇವಾಗ ಎಲ್ಲನೂ ಸಹ ಕೊಡ್ತಾರೆ ಸಾಹೇಬ್ರೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ದೊಡ್ಡ ಸಾಹೇಬ್ರೆ ಅಂತ. ಭೂಮಿ ಮೊದಲು ಶ್ರವಣ್ಗೆ ಫೋನ್ ಮಾಡಿ, ಸಾಹೇಬ್ರೆ ನನ್ನ ಕ್ಷಮಿಸ್ತೀರಾ ನೀವು ಅಂದಾಗ, ನಾನೇ ಕ್ಷಮಿಸ್ಬೇಕು ಭೂಮಿ, ನೀನು ನನಗೆ ತುಂಬಾ ಸಹಾಯ ಮಾಡಿದ್ಯಾ, ನೀನು ಈ ಕಾಂಟ್ರಾಕ್ಟ್ ಮದುವೆಗೆ ಒಪ್ಪಿ ನನಗೆ ಎಷ್ಟೊಂದೆಲ್ಲ ಸಹಾಯ ಮಾಡಿದ್ಯಾ ಅಂದಾಗ, ಅದೆಲ್ಲ ಸಾಹೇಬ್ರೆ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇರಲಿ ಬಿಡು ಭೂಮಿ, ಭಾಗ್ಯಮ್ಮ ನಮ್ಮ ಮನೇಲೇ ಇದ್ದಾರೆ, ರಿಲೀಸ್ ಮಾಡಿದ್ದಾರೆ ಅಂದಾಗ, ಸಾಹೇಬ್ರೆ ನಾನು ಮುಂಚೆಗೆ ನಾನು ನಿಮ್ಮನ್ನು ನೋಡಬೇಕು ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಈ ಕಡೆ ದೊಡ್ಡ ಸಾಹೇಬ್ರು ಅಂದರೆ ಶ್ರವಣ್ ಜೊತೆ ಭೂಮಿ ಮನೆಗೆ ಕಾನ್ಸ್ಟೇಬಲ್ ಡ್ರೆಸ್ ಹಾಕ್ಕೊಂಡು ಬರ್ತಾಳೆ. ಮೊದಲು ಹೋಗಿ ಭಾಗ್ಯಮ್ಮನ ಹಗ್ ಮಾಡ್ಕೋತಾರೆ, ಅಂದರೆ ಓಡೋಗಿ ನಮ್ಮ ಅಜಿತ್ನ ಹಗ್ ಮಾಡ್ಕೋತಾಳೆ ಭೂಮಿ. ಯಾಕೆಂದರೆ ತಪ್ಪು ತಿಳ್ಕೊಂಡು ತನ್ನ ಗಂಡನ ಮೇಲೆ ಎಷ್ಟೊಂದೆಲ್ಲ ದ್ವೇಷ ಸಾಧಿಸ್ಬಿಟ್ಟೆ ನಾನು ಅನ್ನೋ ಒಂದು ಭಾವನೆ ಅವಳನ್ನ ಕಾಡ್ತಿರುತ್ತಲ್ಲ. ಸೊ ಹಂಗಾಗಿ
ಕೊನೆಗೆ ಭೂಮಿ ನಿಮ್ಮಮ್ಮ ಇಲ್ಲಿದ್ದಾರೆ ಅಂತೇಳ್ಬಿಟ್ಟು ಹೇಳಿದಾಗ ಓಡೋಗಿ ಭಾಗ್ಯಮ್ಮನ ತಬ್ಕೊಂಡು ಅಮ್ಮ ಅಂತೇಳ್ಬಿಟ್ಟು ಒಂದಷ್ಟು ಮಾತುಗಳನ್ನ ಆಡ್ತಾರೆ. ಇನ್ನು ಅಜಿತ್ ಸಾಹೇಬ್ರ ಹತ್ರ ಸಾಹೇಬ್ರೆ ನನ್ನ ಕ್ಷಮಿಸ್ತೀರಲ್ವಾ ಅಂತೇಳ್ಬಿಟ್ಟು ಮೊದಲು ಕೇಳ್ತಾರೆ, ನೀನೇನು ತಪ್ಪು ಮಾಡಿದ್ಯಾ ಭೂಮಿ ಅಂತಂದಾಗ, ಇಲ್ಲ ಸಾಹೇಬ್ರೆ ನನ್ನ ಕ್ಷಮಿಸ್ತೀರಲ್ವಾ ನೀವು ಅಂತೇಳ್ಬಿಟ್ಟು ಭೂಮಿ ಕೇಳ್ಕೊತಾಳೆ. ಕೊನೆಗೂ ಈ ಜೋಡಿ ಅಕ್ಕಿಗಳು ಮತ್ತೆ ಒಂದೇ ಗೂಡನ್ನ ಸೇರಿವೆ, ಅದು ಭಾಗ್ಯಮ್ಮನ ಜೊತೆ. ನೋಡೋಣ ಇನ್ನು ಮುಂದೆ ಭಾಗ್ಯಮ್ಮನ ನಂಬಿಕೆ, ತನ್ನ ಅಳಿಯಂದ್ರು ಅನ್ನೋ ನಂಬಿಕೆ ಉಳಿಸ್ಕೊಂಡು ಇದೇ ರೀತಿ ಜೊತೆಯಾಗಿರ್ತಾರಾ, ಏನಾಗುತ್ತೆ ಕತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.